ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಊಟ ಸೇವನೆಯನ್ನ ಮಾಡಿ ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದಾರೆ. ಹಾವೇರಿಯ ಖಾಸಗಿ ಆಸ್ಪತ್ರೆಗೆ ವಿದ್ಯಾರ್ಥಿನಿಯರು ಸದ್ಯ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. 14ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿಯರು ಸದ್ಯ ಅಸ್ವಸ್ಥರಾಗಿರುವಂತದ್ದು. ಬೆಳಗ್ಗೆ ಹೋಳಿಗೆ, ರೈಸ್, ಸಾಂಬಾರ್ ಊಟವನ್ನು ಮಾಡಿರುತ್ತಾರೆ ವಿದ್ಯಾರ್ಥಿಗಳು. ನಂತರದಲ್ಲಿ ಹೊಟ್ಟೆ ನೋವು, ವಾಂತಿ ಭೇದಿಯಿಂದ ಬಳಲಿದ್ದಾರೆ ವಿದ್ಯಾರ್ಥಿಗಳು. ಹಾಸ್ಟೆಲ್ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಈ ಘಟನೆ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಒಬ್ಬರಂತೆ ಒಬ್ಬರಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಇನ್ನು ಹೊಟ್ಟೆ ನೋವು ಕಾಣಿಸಿಕೊಳ್ತಾ ಇದ್ದಂತೆ ವಿದ್ಯಾರ್ಥಿಗಳು ಆತಂಕಗೊಂಡಿದ್ದಾರೆ. ವಿದ್ಯಾರ್ಥಿನಿಯರು ಆಸ್ಪತ್ರೆಯನ್ನ ಸೇರ್ತಾ ಇದ್ದಂತೆ ಹಾಸ್ಟೆಲ್ನ ಸಿಬ್ಬಂದಿ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಊಟ ಸೇವನೆ ಮಾಡಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಅವರು ಆಹಾರವನ್ನ ಸಿದ್ಧ ಮಾಡಿರ್ಲಿಲ್ವಾ ಅನ್ನೋದಾಗಿಯೂ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಹಾಸ್ಟೆಲ್ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು, ಹಾಸ್ಟೆಲ್ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾನೇ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಸಮಸ್ಯೆ ಆಯ್ತಾ, ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ರ ಅನ್ನುವಂತಹ ಪ್ರಶ್ನೆ. ನೈಟು ಎಂತ ರೈಸ್ ಊಟ ಮಾಡಿದ್ದ ನೀವು ಬೆಳಿಗ್ಗೆ ಯಾವಾಗ ಏನು ತಿಂದ್ರಿ? ನೈಟ್ ಊಟ ಮಾಡಿದ್ವಿ. ಏನು ಊಟ ಮಾಡಿದ್ರಿ? ಗೀ ರೈಸ್, ಚಪಾತಿ, ಪಲ್ಯ. ಮಾರ್ನಿಂಗ್ ಬಿಳಿ ಹೋಳಿಗೆ ಚಟ್ನಿ ತಿಂದಿದ್ದು. ಬೆಳಿಗ್ಗೆ ಬಿಳಿ ಹೋಳಿಗೆ ಚಟ್ನಿ. ಆಮೇಲೆ ಏನಾಯ್ತು? ಹೊಟ್ಟೆ ನೋವಾಗತ್ತೆ. ಅದು ಮೆಡಿಕಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡು ಹೊಟ್ಟೆ ನೋವು ಕಡಿಮೆ ಆಗಿತ್ತು. ಇವಾಗ ಜ್ವರ, ತಲೆನೋವು, ಸುಸ್ತು. ಫಸ್ಟ್ ಎಲ್ಲ ಆಸ್ಪತ್ರೆ ಹೋಗಿದ್ರಿ? ಹಾಸ್ಪಿಟಲ್ಗೆ ಹೋಗಿಲ್ಲ, ಮೆಡಿಕಲ್. ನೀವು ಡಾಕ್ಟರ್ ಏನು ಹೇಳಿದ್ರಿ ಇಲ್ಲಿ ಬಂದಮೇಲೆ?